अय महाकाल अय महाकाल ಅವಳು ನಿನ್ನ ಶತ್ರು ಅಂತ ಗೊತ್ತಿದ್ದು ಯಾಕೆ ಸಹಾಯಕ್ಕೆ ನಿಂತಿದೀಯಾ? ಅದರ ಅವಶ್ಯಕತೆ ನಿನಗಿಲ್ಲ ಅಂತ ನಾನು ಆಗ್ಲೇ ಹೇಳಿದ್ದೀನಿ ತಾನೇ. ನೋಡು, ನನ್ನ ಮಾತು ಕೇಳು. ಈಗಲೂ ಕಾಲ ಮಿಂಚಿಲ್ಲ. ನನ್ನ ಜೊತೆ ಬಾ. ನಾವಿಬ್ರು ಸೇರಿ ಅಮೃತನ ಸಂಹಾರ ಮಾಡಿ ಆ ಅಷ್ಟೈಶ್ವರ್ಯಗಳನ್ನೆಲ್ಲ ನಿನ್ನ ಕಾಲು ಕೆಳಗಾಗ್ತೀನಿ. ನಿನ್ನಕ್ಕ ಊರ್ಮಿಳನ್ನು ಬಿಡುಗಡೆಗೊಳಿಸ್ತೀನಿ. ಯಾಮಿನಿ, ನೀನು ಅವ್ರ ಮಾತನ್ನ ಕೇಳೋ. ನಾನು ಯಾರ ಮಾತನ್ನು ಕೇಳೋದಿಲ್ಲ. ಅಮೃತ, ಶಾಸ್ತ್ರಿಗಳೇ, ನಾಗಮಣಿ, ಎಲ್ಲರೂ ಏನ್ ನಿಂತ್ಕೊಂಡು ನೋಡ್ತಿದ್ದೀರಾ? ಇದುವರೆಗೂ ನಡೆದಿದ್ದೆಲ್ಲ ಎಲ್ರಿಗೂ ಮರ್ತು ಹೋಗ್ಲಿ. ಅರೆ, ನಾನು ಯಾಕೆ ಈ ರೀತಿ ಓಡ್ತಾ ಇದ್ದೀನಿ? ಯಾಮಿನಿ, ನಿನಗೆ ಯಾವ ರೀತಿ ಕೃತಜ್ಞತೆ ಹೇಳ್ಬೇಕನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಕೃತಜ್ಞತೆ ಹೇಳೋ ಅಂತ ಕೆಲಸನ ನಾನು ಏನು ಮಾಡಿದ್ದೀನಿ ಅಮೃತ? ಒಂದೊಳ್ಳೆ ಸ್ನೇಹಿತೆಯಾಗಿ ನಾನು ನನ್ನ ಕರ್ತವ್ಯನ ಮಾಡಿದ್ದೀನಿ ಅಷ್ಟೇ. ನಿನ್ನ ದೃಷ್ಟಿಯಲ್ಲಿ ಅದಷ್ಟೇ ಆಗಿರ್ಬೋದು, ಆದರೆ ನನ್ನ ದೃಷ್ಟಿಯಲ್ಲಿ ನೀನು ಮಾಡಿರೋ ಉಪಕಾರಕ್ಕೆ ಬೆಲೆನೇ ಕಟ್ಟೋಕ್ಕಾಗೋದಿಲ್ಲ ಯಾಮಿನಿ. ನೀನು ಮಾಡಿರೋ ಈ ಕಾರ್ಯಕ್ಕೆ ಬರೀ ನಾನು ಮಾತ್ರ ಅಲ್ಲ, ನನ್ನ ನಾಗಲೋಕ, ನನ್ನ ಇಡೀ ನಾಗಕುಲನೇ ಸದಾ ಋಣಿಯಾಗಿರಬೇಕು ಅಂತ ನನಗನ್ನಿಸ್ತಾ ಇದೆ. ದೊಡ್ಡ ಮಾತು ಅಮೃತ. ಇಷ್ಟಕ್ಕೂ ನಾಗಮಣಿ ನಿಮ್ಮ ಲೋಕದ ಸ್ವತ್ತು, ನಿಮ್ಮ ವಾಸುಕಿ ನಾಗಲೋಕಕ್ಕೆ ಸೇರಬೇಕಾಗಿತ್ತು. ಅದಕ್ಕೆ ನಾಗಮಣಿ ಮೇಲೆ ಯಾರೇ ಕಣ್ಣಾಕಿದ್ರೂ ಸಹ ಅದು ಯಾರ ಕೈವಶಕ್ಕೂ ಹೋಗದೆ ನಿನ್ನ ವಶಕ್ಕೆ ಬಂದಿದೆ. ನಿನ್ನ ನಯ ವಿನಯ ನೋಡ್ತಾ ಇದ್ರೆ ನೀನು ತಕ್ಷಕ ನಾಗಲೋಕದ ನಾಗಿಣಿ ಅಂತ ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ ಯಾಮಿನಿ. ಇಂಥ ಸಂಸ್ಕಾರ ಸಂಸ್ಕೃತಿ ನಿಮ್ಮ ತಕ್ಷಕ ಲೋಕದಲ್ಲಿ ಬೇರೆ ಯಾರಿಗೂ ಬರೋದಕ್ಕೆ ಸಾಧ್ಯನೇ ಇಲ್ಲ ಅನ್ಸುತ್ತೆ. ಸದಾ ನನ್ನನ್ನು ನಿನಗೆ ದ್ವೇಷದಿಂದ ನೋಡ್ತಾ ಇದ್ದೆ ಅಂತ ನೀನು ನನ್ನನ್ನು ಹೀಗೆ ಹೊಗಳುತ್ತಾ ಇದೆಯಾ ಅಂತಂದರೆ ಅದಕ್ಕೆ ಕಾರಣ ನಿನ್ನಿಂದ ನನ್ನೊಳಗಾದಂಥ ಬದಲಾವಣೆ. ನಾನು ಏನೇ ಬದಲಾಗಿದ್ರೂ ಅದು ನಿನ್ನಿಂದ ಮಾತ್ರ. ಪ್ರೀತಿ ವಿಶ್ವಾಸನೇ ಶಾಶ್ವತ ಅನ್ನೋದು ನಿನ್ನಿಂದ ಗೊತ್ತಾಯಿತು ಅಮೃತ. ನಿನ್ನಂಥ ಗೆಳತಿನ ಪಡೆದಿದ್ದಕ್ಕೆ ನಾನು ಈಗಲ್ಲ ಮುಂದೆ ಸಹ ಸಂತೋಷ ಪಡ್ತೀನಿ. ನಿನ್ನ ಸ್ನೇಹ ಸಿಕ್ಕಿದ್ದಕ್ಕೆ ನಾನು ಸಹ ಸಂತೋಷ ಪಡ್ತೀನಿ. ನೀನು ಈ ಭೂಮಿಗೆ ಬಂದು ನನ್ನ ವಿರುದ್ಧವಾಗಿ ನಿಂತಾಗ ನಿನ್ನನ್ನು ಗೆಲ್ಲೋದಕ್ಕೆ ಅಸಾಧ್ಯ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಆದರೆ
ಸೇಡಿನಿಂದ, ಸಿಟ್ಟಿನಿಂದ, ದ್ವೇಷದಿಂದ ಗೆಲ್ಲಕ್ಕಾಗದೇ ಇರೋದನ್ನು ಪ್ರೀತಿಯಿಂದ, ಸ್ನೇಹದಿಂದ, ವಿಶ್ವಾಸದಿಂದ ಗೆದ್ಬಿಟ್ಟೆ. ದ್ವೇಷದಿಂದ, ಸೇಡಿನಿಂದ ನಾನು ಏನು ಬೇಕಿದ್ರೂ ಪಡ್ಕೋಬೋದು ಅಂತ ಅಂದ್ಕೊಂಡಿದ್ದೆ. ಆದರೆ ಅದನ್ನು ತಪ್ಪು ಅಂತ ನೀನು ನನಗೆ ತೋರಿಸ್ಕೊಟ್ಬಿಟ್ಟೆ ಅಮೃತ. ಅಮೃತ, ನಾನು ನಿನ್ನ ಗೃಹಿಣಿಯಾಗಿರ್ತೀನಿ. ಯಾವ ಉದ್ದೇಶ ಇಟ್ಕೊಂಡು ನಾನು ಈ ಲೋಕಕ್ಕೆ ಬಂದಿದ್ನೋ ಅದು ನಡೀಲಿಲ್ಲ. ಅದಕ್ಕಿಂತ ಮಿಗಿಲಾಗಿ ನಿನ್ನ ಸ್ನೇಹ ಸಿಕ್ತು, ಶಾಸ್ತ್ರಿಗಳ ಆಶೀರ್ವಾದ ಸಿಕ್ತು. ಇದಕ್ಕಿಂತ ನನಗಿನ್ನೇನು ಬೇಕು ಅಮೃತ? ನಾನು ನನ್ನ ಲೋಕಕ್ಕೆ ಹೋಗೋದಕ್ಕೆ ಮುಂಚೆ ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ. ಕ್ಷಮಿಸೋಂಥ ತಪ್ಪು ನೀನೇನು ಮಾಡಿದ್ಯಾ ಯಾಮಿನಿ? ಇನ್ನು ನಿನ್ನಿಂದ ನನಗೆ ಈ ಜನ್ಮದಲ್ಲ 7 ಜನ್ಮಕ್ಕೂ ಮರೆಯೋಕ್ಕಾಗದೇ ಇರೋ ಅಂಥ ಉಪಕಾರ ಆಗಿದೆ. ನನ್ನಿಂದ ಉಪಕಾರ ಆಗಿದೆ ನಿಜ, ಅದು ನಾನು ಒಪ್ಕೊತೀನಿ. ಆದರೆ ನಮ್ಮ ಅಕ್ಕನಿಂದ ಆದ ಅನ್ಯಾಯಕ್ಕೆ ನಾನು ಕ್ಷಮೆ ಕೇಳಬೇಕಲ್ವ ಅಮೃತ? ಅವಳ ಪ್ರಲೋಭನೆಗೆ ಒಳಗಾಗಿ ನಾನು ಹಿಂಗೆ ಮಾಡಬಾರ್ದು ಅನ್ಯಾಯನ ಮಾಡಿದೆ. ಅದಕ್ಕೆ ನಾನು ಕ್ಷಮೆ ಕೇಳಬೇಕು ಅಲ್ವಾ? ಯಾಮಿನಿ, ನೀನು ಯಾವಾಗ ನನ್ನ ಪರವಾಗಿ ನಿಂತು ನಾಗಮಣಿ ನನ್ನ ವಶಕ್ಕೆ ಬರೋ ಹಾಗೆ ಮಾಡಿದ್ಯೋ ನಾನು ಆಗಲೇ ಎಲ್ಲನೂ ಮರೆತುಬಿಟ್ಟೆ. ಸರಿ, ನಾನು ಹೋಗಿ ಬರ್ತೀನಿ. ಸರಿ, ಹೋಗ್ಬಾ. ನೀನು ಹೇಗೆ ನನ್ನ ಸಹಾಯಕ್ಕೆ ಬಂದ್ಯೋ ಹಾಗೆ ನಿನಗೆ ನನ್ನಿಂದ ಸಹಾಯ ಬೇಕು ಅನ್ನುವಾಗ ನಾನು ಯಾವಾಗಲೂ ಇರ್ತೀನಿ. ನೀನು ಮಾಡಿರೋ ಈ ಉಪಕಾರಕ್ಕೆ ಪ್ರತಿ ಉಪಕಾರ ಮಾಡೋದು ನನ್ನ ಕರ್ತವ್ಯ ಅಲ್ವಾ? ನಿನಗೆ ಪ್ರತ್ಯುಪಕಾರ ಮಾಡೋದ್ರಲ್ಲಿ ಸಂತೋಷ ಸಿಗುತ್ತೆ ಅನ್ನೋದಾದರೆ ನಾನು ಯಾಕೆ ಬೇಡ ಅನ್ನಲಿ ಅಮೃತ? ಬರ್ತೀನಿ. ಯಾಮಿನಿ, 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 ಈ ನಿನ್ನ ಅಕ್ಕನೇ ಮರೆತಿದ್ಯಾ? ಬಾ ಯಾಮಿನಿ, ಬಾ ಬಾ. ಸಾಕು ಮಾಡ್ತೀಯ ನಿನ್ನ ವ್ಯರ್ಥ ಪ್ರಲಾಪನ. ಅಲ್ಲಿ ಶಾಸ್ತ್ರಿಗಳು ಧ್ಯಾನದಲ್ಲಿದ್ದಾರೆ. ಅವ್ರ ಧ್ಯಾನಕ್ಕೆ ಅಡೆತಡೆ ಆದರೆ ನಿನ್ನ ಸದ್ಗತಿಗೂ ಅಡೆತಡೆ ಆಗುತ್ತೆ. ನಿನ್ನಿಂದ ಅವ್ರ ಧ್ಯಾನಕ್ಕೆ, ಅವ್ರ ಸಾಧನೆಗೆ ವಿಘ್ನ ಆಗೋದು ಬೇಡ. ನಿನ್ನ ಸಮಸ್ಯೆ ಏನು ಅನ್ನೋದನ್ನ ಹೇಳು. ಯಾಮಿನಿ, ಇದು ನಿನಗೆ ಸರಿ ಅನ್ನಿಸ್ತಿದ್ಯಾ? ಯಾವುದು? ಹೀಗೆ ನೀನು ನನ್ನನ್ನು ಬಿಟ್ಟು ಹೋಗ್ತಿರೋದು. ಮಾಡಿದ್ದುಣ್ಣೋ ಮಹಾರಾಯ, ಈ ಮಾತು ಈ ಲೋಕಕ್ಕೆ ಮಾತ್ರ ಅಲ್ಲ, ಎಲ್ಲ ಲೋಕಕ್ಕೂ ಅನ್ವಯಿಸುತ್ತೆ. ನೀನು ಮಾಡಿದ ತಪ್ಪಿಗೆ ಪ್ರತಿಫಲ ಅನುಭವಿಸ್ತಾ ಇದೆಯಾ? ನಾನು ಏನು ತಪ್ಪು ಮಾಡಿದ್ದೀನಿ? ಮಾಡ್ದವ್ರ ಪಾಪ ಆಡ್ದವ್ರ ಬಾಯ್ಲಿ ಅನ್ನೋ ಹಾಗೆ ನೀನು ಮಾಡಿದ ಪಾಪಗಳನ್ನ ನನ್ನ ಬಾಯಲ್ಲಿ ಕೇಳೋ ಕೆಟ್ಟ ಹಠಾನ ನಿನಗೆ. ನೀನು ಮಾಡಿರೋ ಪಾಪ ನನಗೆ ಗಂಟಿದ್ರೂ ಪರವಾಗಿಲ್ಲ, ಕೇಳಿ ಹೇಳ್ತೀನಿ. ಅರ್ಜುನ್ ಅಮೃತಳ ಪತಿ. ಅವರಿಬ್ಬರ ಗಂಟನ್ನು ಹಾಕಿದ್ದು ಬ್ರಹ್ಮ ಅಲ್ಲ, ಸಾಕ್ಷಾತ್ ಜಟಾಧಾರಿ. ಆ ಶಿವನ ಗಂಟನೆ ಮುರಿದು ಅರ್ಜುನ್ನ ತನ್ನ ವಶಕ್ಕೆ ಪಡ್ಕೊತೀನಿ ಅನ್ಕೊಂಡಿದ್ದು ತಪ್ಪಲ್ವಾ? ಅದು ನಿನ್ಗೆ ಮಹಾಪಾಪ ಅನ್ನಿಸ್ತಿಲ್ವಾ? ಮಾತಾಡು, ಯಾಕೆ ಸುಮ್ಮನಾಗೋದೆ? ನಾಗಮಣಿ ಸೃಷ್ಟಿಯಾಗಿದ್ದೆ ವಾಸುಕಿ ನಾಗಲೋಕದವರ ಪರವಾಗಿ. ಅದನ್ನ ಪಡ್ಕೊಳ್ಳೋದಕ್ಕೆ ಕುಟಿಲ ತಂತ್ರಗಳನ್ನು ಹುಡುಕಿದ್ದು ತಪ್ಪಲ್ವಾ? ಮಹಾಪಾಪ ಅಲ್ವಾ? ಮಾತಾಡು, ಯಾಕೆ ಸುಮ್ಮನಾಗೋದೆ? ನಾನು ನಾಗಲೋಕದವಳೇ ಅಲ್ಲ, ನನ್ನ ಹೆಸರು ಊರ್ಮಿಳನೇ ಅಲ್ಲ. ನಾನು ಮಣಿ, ನನ್ನ ತಾತ ಪುಷ್ಪನಾಥ. ನಮ್ಮದು ನಾಟಿ ಔಷಧಿ ನೀಡುವ ವಂಶ ಅಂತ ಹೇಳಿ ಅದನ್ನೇ ಅರ್ಜುನ್ ಅವ್ರ ಮನೆಯವ್ರಿಗೂ ನಂಬಿಸಿ ಅರ್ಜುನ್ನ ಮೋಸದಿಂದ ಮದುವೆ ಆಗೋದಕ್ಕೆ ನೋಡಿದ್ದು ತಪ್ಪಲ್ವಾ? ಇದು ಮಹಾಪಾಪ ಅಲ್ವಾ? ಮಾತಾಡು, ಯಾಕೆ ಸುಮ್ಮನಾಗೋದೆ? ನಾನು ಕೇಳೋ ಒಂದೊಂದು ಪ್ರಶ್ನೆಗೂ ನಿನ್ನ ಹತ್ರ ಉತ್ತರ ಇಲ್ಲ. ನನಗನ್ನಿಸ್ತಿರೋ ಪ್ರಕಾರ ನೀನು ಈ ಸ್ಥಿತಿಯಿಂದ ಹೊರಗೆ ಬರೋದಕ್ಕೆ ನಿನಗೆ ಯಾವ ಯೋಗ್ಯತೆನೂ ಇಲ್ಲ, ಅರ್ಹತೆನೂ ಇಲ್ಲ. ನೀನು ಹೀಗೆ ಇರು. ಯಾಮಿನಿ,
ನಾನು ತಪ್ಪು ಮಾಡಿರೋದು ನಿಜ. ನನ್ನ ತಪ್ಪಿನ ಅರಿವು ನನಗಾಗಿದೆ. ಈಗಾಗಲೇ ನನ್ನ ಎಲ್ಲ ತಪ್ಪಿಗೂ ನಾನಿಲ್ಲಿ ಶಿಕ್ಷೆನ ಅನುಭವಿಸಿದ್ದೀನಿ. ಈ ಆಶ್ರಮದಲ್ಲಿ ಶಿಲೆಯಾಗಿ ನಾನು ಅನುಭವಿಸಿರೋ ಹಿಂಸೆ ಯಾರಿಗೂ ಬೇಡ. ನಾನು ನೀನು ಒಂದೇ ತಾಯಿ ಮಕ್ಕಳಾಗಿದ್ರು ಸಹ ನನಗೆ ನಿನಗೆ ಒಂದೇ ಗುಣ ಬರಲೇ ಇಲ್ಲ. ನಿನ್ನಲ್ಲೂ ನನ್ನ ಗುಣನೇ ಇತ್ತು, ಆದರೆ ಅದು ತಪ್ಪು ಅಂತ ಗೊತ್ತಾಗಿ ನಿನ್ನ ಗುಣನ ನೀನು ತಿದ್ಕೊಂಡೆ, ಒಳ್ಳೆಯವಳಾಗೋದೆ. ಆದರೆ ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅನ್ನೋ ಹಾಗೆ ನನ್ನ ಗುಣ ಬದಲಾಗಲೇ ಇಲ್ಲ. ಅದಕ್ಕೆ ನಾನು ಇಂಥ ಸ್ಥಿತಿಯಲ್ಲಿದ್ದೀನಿ. ಇದೇ ಸ್ಥಿತಿಯಲ್ಲಿ ಇರ್ತೀನಿ ಅನ್ಸುತ್ತೆ. ನೀನು ನಮ್ಮ ಲೋಕಕ್ಕೆ ಹೋಗಿ ಸುಖವಾಗಿರು ಯಾಮಿನಿ. ಆದ್ರೆ ನಿನಗೆ ಒಬ್ಳು ಅಕ್ಕ ಇದ್ಲು ಅನ್ನೋದನ್ನ ಮಾತ್ರ ಮರಿಬೇಡ. ನೀನ್ ನನ್ನನ್ನ ಬಿಟ್ಟು ಬದುಕಿದ್ರು ನಾನ್ ನಿನ್ನನ್ನ ಬಿಟ್ಟು ಬದುಕುವಂತ ಸ್ಥಿತಿಯಲ್ಲಿಲ್ಲ. ಯಾಕಂದ್ರೆ ನೀನ್ ನನ್ನನ್ನ ಅಕ್ಕ ಅಂತ ತಿಳ್ಕೊಂಡಿರ್ಬೋದು, ಆದ್ರೆ ನಾನು ನಿನ್ನನ್ನ ಮಗಳು ಅಂತ ಅಂದ್ಕೊಂಡಿದ್ದೀನಿ. ನಾನು ಮಾಡಿರೋ ತಪ್ಪಿಗೆ ಇದೇ ಸ್ಥಿತಿಯಲ್ಲಿ ಕೊನೆವರೆಗೂ ಇದ್ದು ಇಲ್ಲಿಂದನೇ ನಿನಗೆ ಆಶೀರ್ವಾದ ಮಾಡ್ತೀನಿ. ಅದು ನಿನಗೆ ನನ್ನ ಆಶೀರ್ವಾದ ಬೇಕು ಅಂದ್ರೆ ಮಾತ್ರ. ನಮ್ಮ ಲೋಕದಲ್ಲಿ ಎಲ್ಲರನ್ನೂ ಕೇಳ್ದೆ ಅಂತ ಹೇಳು, ಆದ್ರೆ ನಾನು ಈ ಸ್ಥಿತಿಯಲ್ಲಿ ಇದ್ದೀನಿ ಅಂತ ಮಾತ್ರ ಯಾರಿಗೂ ಹೇಳ್ಬೇಡ. ಯಾಕಂದ್ರೆ ನಾನು ಅವ್ರ ಮುಂದೆ ಸಣ್ಣವಳಾಗೋದಕ್ಕೆ ಇಷ್ಟ ಇಲ್ಲ. ಅಮೃತ, ನನ್ನಿಂದ ನಿನಗೆ ತುಂಬಾ ಅನ್ಯಾಯ ಆಗಿದೆ. ಸಾಧ್ಯ ಆದ್ರೆ ನಿನ್ ಮನ್ಸು ಒಪ್ಪಿದ್ರೆ ನನ್ನನ್ನ ಕ್ಷಮಿಸು. ನೀನು ಬೇಡ್ಕೊಳ್ಳೋದನ್ನ ನೋಡಿದ್ರೆ ನನ್ನ ಕರುಳು ಕರಗ್ತಾ ಇದೆ, ಆದರೆ ನೀನು ಅದಕ್ಕೆ ಅರ್ಹಳಲ್ಲ ಅಂತ ನನ್ನ ಮನಸ್ಸು ಹೇಳ್ತಿದೆ. ನೀನು ಅವತ್ತಿರಲಿಲ್ಲ ಅಂದಿದ್ರೆ ನಾವ್ಯಾರೂ ಈ ಸ್ಥಿತಿಯಲ್ಲಿ ಇರ್ತಾ ಇರಲಿಲ್ಲ ಯಾಮಿನಿ. ನೀನು ನಮಗೆ ಮಾಡಿರೋ ಸಹಾಯಕ್ಕೆ ಊರ್ಮಿಳನ್ನ ಬಂಧನದಿಂದ ಬಿಡಿಸೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಂತ ನನಗನ್ನಿಸ್ತಾ ಇದೆ. ನೀನು ಮಾಡಿದ ಒಳ್ಳೆ ಕರ್ಮದ ಫಲ ಅವಳಿಗೆ ಇಷ್ಟ ಆದರೂ ಸಹಾಯ ಮಾಡಬೇಕಲ್ವಾ? ಇಷ್ಟಕ್ಕೂ ಪಶ್ಚಾತ್ತಾಪಕ್ಕಿಂತ ಬೇರೆ ಬದಲಾವಣೆ ಯಾವುದಿದೆ ಹೇಳು? ನೀನು ಹೇಳೋದು ಸರಿನೇ, ಆದರೆ ನಮ್ಮ ಅಕ್ಕನಿಗೆ ಶಿಲೆ ಮಾಡಿದ್ದು ಶಾಸ್ತ್ರಿಗಳು. ಈಗ ಇವಳನ್ನ ಮಾಮೂಲಿ ಸ್ಥಿತಿಗೆ ತರೋ ಶಕ್ತಿ ಶಾಸ್ತ್ರಿಗಳಿಗಿದೆ. ಅವ್ರು ದೀರ್ಘವಾದ ಧ್ಯಾನದಲ್ಲಿರೋದ್ರಿಂದ ಅವ್ರನ್ನ ನಾವು ಧ್ಯಾನದಿಂದ ಎಚ್ಚರಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ಈ ನಾಗಮಣಿಯಿಂದ ಊರ್ಮಿಳನ್ನ ಮೂಲ ಸ್ವರೂಪಕ್ಕೆ ತರ್ಬೋದು. ಅಮೃತ, ನೀನು ಏನು ಮಾಡಕ್ಕೆ ಹೊರಟಿದ್ಯಾ? ಊರ್ಮಿಳ ನಂಬಿಕೆಗೆ ಅರ್ಹಳಲ್ಲ. ಇಲ್ಲ, ನಾನು ಮೊದಲಿನ ಊರ್ಮಿಳ ಅಲ್ಲ, ನಾನು ಬದಲಾಗಿದ್ದೀನಿ. ನನ್ನ ತಪ್ಪು ಏನು ಅನ್ನೋದು ನನಗೆ ಗೊತ್ತಾಗಿದೆ. ನಾನು ನನ್ನ ಮೂಲ ರೂಪಕ್ಕೆ ಬಂದ ತಕ್ಷಣ ನನ್ನ ತಂಗಿ ಯಾಮಿನಿ ಜೊತೆ ನನ್ನ ಲೋಕಕ್ಕೆ ಹೋಗ್ಬಿಡ್ತೀನಿ. ನಾನು ಹೇಳೋದನ್ನ ಹೇಳಿದ್ದೀನಿ, ಇದ್ರ ಮೇಲೆ ನಿನ್ನಿಷ್ಟ. ಕಾಲ ಭೈರವ ಸೋಲೋದು ಅಂದ್ರೇನು? ನಾನು ಮತ್ತೆ ಭೈರವನ ರೂಪಕ್ಕೆ ಬರೋದು ಅಂದ್ರೇನು? ಅಸಾಧ್ಯ. ಅಸಾಧ್ಯ ಆಗಿದ್ರು ಸಾಧ್ಯ ಹೇಗಾಯ್ತು ಅನ್ನೋದೇ ನನ್ನ ಯಕ್ಷ ಪ್ರಶ್ನೆ.
ಇದು ಯಕ್ಷ ಪ್ರಶ್ನೆ ಆಗಿದ್ರು ಅದನ್ನ ಬೇಡ್ಸೋ ಶಕ್ತಿ ಮಹಾಮಾಂತ್ರಿಕ ಭೈರವನಿಗಿದೆ. ಈ ಭೈರವನಿಗಿದೆ. ಜೈ ಮಹಾಕಾಲ. ಸೋಲು ಸೋಲು ಇಂಥ ಒಂದು ಸೋಲಾಗುತ್ತೆ ಅಂತ ನಾನು ಕನಸು ಮನಸ್ಸಿನಲ್ಲೂ ಎಣಿಸಿರಲಿಲ್ಲ. ಇದು ನನಗಾದ ಸೋಲಲ್ಲ, ನನ್ನ ಆರಾಧ್ಯ ದೈವ ಕಾಲ ಭೈರವನಿಗಾದ ಸೋಲು. ನನಗೆ ಸೋಲಾಗಿದ್ರೆ, ನನಗೆ ಸಾವಾಗಿದ್ರೆ ನಾನು ಸಹಿಸ್ಕೋತಾ ಇದ್ದೆ. ನನ್ನ ಕಾಲ ಭೈರವನಿಗೆ ಸೋಲಾಗಿದೆ, ಅವನಿಗೆ ಅವಮಾನವಾಗಿದೆ. ಇದಕ್ಕೆ ಪ್ರತಿಕಾರವನ್ನು ನಾನು ತೀರಿಸಿಕೊಳ್ಳಲೇಬೇಕು. ತೀರಿಸ್ಕೊತೀನಿ. ಐ ಮಹಾಕಾಲ. ಆ ನಾಗಿನಿ ಎಲ್ಲಿದ್ದಾಳೆ ಅನ್ನೋದು ಈಗ ನನಗೆ ಗೊತ್ತಾಗಬೇಕು. ಯಾಮಿನಿ, ನಿಮಗೂ ಆನೆಗೂ ಏನು ವ್ಯತ್ಯಾಸ? ಆನೆ ಮಣ್ಣಲ್ಲಿ ಮಣ್ಣಾಗೋಕೆ ಮುಂಚೆ ಅದೇ ಮಣ್ಣನ್ನ ಸೊಂಡಲಲ್ಲಿ ತಗೊಂಡು ತನ್ನ ತಲೆ ಮೇಲೆ ಹಾಕೊಳ್ಳುತ್ತೆ. ಆ ಮಣ್ಣಿನ ಮಜ್ಜನನ ತಾನು ಮಡಿ ಅಂತ ಅಂದ್ಕೊಳ್ಳುತ್ತೆ. ಆದ್ರೆ ಅದೇ ಮಣ್ಣಿನ ಮಜ್ಜನ ಆನೆಯ ಮೃತ್ಯುಗೆ ಮುನ್ನುಡಿ ಬರೆಯುತ್ತೆ ಅನ್ನೋದು ಆ ಆನೆಯ ಮಂಕು ಬುದ್ಧಿಗೆ ಹೊಳದೇ ಇರೋದಿಲ್ಲ. ಅಮೃತ, ಇವತ್ತು ನೀನು ನನಗೆ ಮರುಜನ್ಮ ಕೊಟ್ಟು ತಾಯಿ ಆಗ್ಬಿಟ್ಟೆ. ನಾನು ನಿನಗೆ ಅಷ್ಟೆಲ್ಲ ಅನ್ಯಾಯ ಮಾಡಿದ್ರೂ ಸಹ ಅದೆಲ್ಲವನ್ನು ಮರೆತು ನನ್ನ ಮೂಲ ರೂಪಕ್ಕೆ ಬರೋದಕ್ಕೆ ನೀನು ಸಹಾಯ ಮಾಡಿದ್ಯಾ ಅಂದ್ರೆ ನಿನ್ನ ಗುಣ, ನಿನ್ನ ಮನಸ್ಸು ಎಂಥದ್ದು ಅಂತ ನನಗೆ ಅರ್ಥ ಆಗ್ತಾ ಇದೆ. ನೋಡು ಊರ್ಮಿಳ, ತಪ್ಪು ಎಲ್ಲರೂ ಮಾಡ್ತಾರೆ, ಆದರೆ ತಾವು ಮಾಡಿದ ತಪ್ಪು ಅಂತ ತಿಳಿದ ಮೇಲೆ ಅದನ್ನು ತಿದ್ಕೊಂಡು ನಡಿಬೇಕು. ಅದೇ ನಿಜವಾದ ಧರ್ಮ. ಹಾಗೆ ನೀನು ಮಾಡಿದ ತಪ್ಪು ಅಂತ ನಿನಗೆ ಅರಿವಾಗಿ ನೀನು ಅದನ್ನು ತಿದ್ಕೊಂಡ್ಯಲ್ಲ, ಅದೇ ನಿನ್ನನ್ನು ಕಾಪಾಡುತ್ತೆ. ಇನ್ಮೇಲಿಂದಾದರೂ ನೀನು ಮಾಡಿರೋದನ್ನೆಲ್ಲ ಮರೆತು ನಿನ್ನ ತಂಗಿ ಯಾಮಿನಿ ಥರ ಒಳ್ಳೆ ರೀತಿಯಲ್ಲಿ ಬದುಕು. ನನಗೆ ಜೀವ ಭಿಕ್ಷೆ ಕೊಟ್ಟು ಈ ಮಾತನ್ನು ಹೇಳ್ತಿದ್ಯಲ್ವಾ, ನಿನ್ನ ಮಾತನ್ನು ಕೇಳ್ತೀನಿ. ನನಗೆ ಮಾಡಿರೋ ಉಪಕಾರಕ್ಕೆ ಪ್ರತಿಯಾಗಿ ನೀನು ನನ್ನ ಅಕ್ಕನ ಕ್ಷಮಿಸಿ ಅವಳು ಮತ್ತೆ ಅವಳು ತನ್ನ ಮೂಲ ರೂಪಕ್ಕೆ ಬರೋ ಹಾಗೆ ಮಾಡಿದೆ.
ನಿನ್ನ ಉಪಕಾರನ ನಾನು ಯಾವತ್ತಿಗೂ ಮರೆಯೋದಿಲ್ಲ. ಅಕ್ಕ, ಇನ್ನೂ ಏನು ನಾಗಮಣಿನ ಕೈಲಿಟ್ಕೊಂಡು ತಿನ್ನೋ ಆಗಿ ನೋಡ್ತಿದ್ಯಾ? ನಾಗಮಣಿನ ಅಮೃತನ ಕೈಲಿ ಕೊಟ್ಟು ಬಾ ನಮ್ಮ ಲೋಕಕ್ಕೆ ಕೊಡೋಣ.